ಕಾಲದಲ್ಲಿ ನೀನೆಷ್ಟು ನ್ಯಾಯಾಂಗದ ನೀತಿಯನ್ನು ಹೇಳಿ ನಿನ್ನ ಪ್ರತಿಷ್ಠೆ ಬೆಳೆಸಿಕೊಂಡರೂ ಕೊನೆಗೊಂದು ದಿನ ಅದೇ ನಿನ್ನ ತಮ್ಮಂದಿರಿಂದ ಹಾಳಾಸಿದ ಅಂಬಲಿಗಾಗಿ ಕೈವಟ್ಟಿ ನಿಲ್ಲದಂತೆ ಮಾಡದಿದ್ದರೆ ನನ್ನ ಹೆಸರು ಪೊಲೀಸ್ ಪಾಟೀಲ್ ಈರನಗೌಡನೇ ಅಲ್ಲ. ಧರ್ಮರಾಜ, ವಿಮಾನ ನಿಲ್ದಾಣದ ಹೆಸರಿನಲ್ಲಿ ಜಿಲ್ಲಾ ವಿಮಾನ ನಿಲ್ದಾಣದ ಹೆಸರಿನಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಭೂಮಿ ವಶಪಡಿಸಿಕೊಳ್ಳಲು ಜಿಲ್ಲಾಧಿಕಾರಿಗಳಿಗೆ ನೇಮಿಸಲಾಗಿದೆ. ಯಾರ್ಯಾರು ಭೂಮಿ ಕೊಡಲು ಒಪ್ಪಿದರು, ಯಾರ್ಯಾರು ಭೂಮಿ ಕೊಡಲು ಒಪ್ಪಿರಲಿಲ್ಲ ಮಾಹಿತಿ ತಿಳಿದುಕೊಂಡಿದೆಯಾ? ಅದೇನೆಂದು ಬೇಗ ಹೇಳಿ ಗೌಡ್ರೆ. ಸಚಿವರ ಹೇಳಿಕೆಯಂತೆ ಜಿಲ್ಲಾ ವಿಮಾನದ ನಿಲ್ದಾಣದ ಹೆಸರಿನಲ್ಲಿ ಯಾರ್ಯಾರು ಭೂಮಿ ಕೊಡಲು ಒಪ್ಪಿದರು, ಯಾರ್ಯಾರು ಭೂಮಿ ಕೊಡಲು ಒಪ್ಪಲಿಲ್ಲ ಅದರ ಮಾಹಿತಿ ತಿಳಿದುಕೊಂಡಿದೆಯಾ? ಅಂದು ಜಿಲ್ಲಾಧಿಕಾರಿಗಳು ಬಂದಾಗ ರೈತರೆಲ್ಲರೂ ಸೇರಿ ಪ್ರಾಣ ಕೊಟ್ಟೆ ಹೊರತು ಭೂಮಿ ಕೊಡುವುದಿಲ್ಲ ಅಂತ ಗದ್ದಲ ಮಾಡಿದ್ರು ಗೌಡ್ರೆ. ಆ ಗದ್ದಲದಲ್ಲಿ ಸಂಗ್ರಹಿಸಲು ಸಾಧ್ಯವಾಗಲಿಲ್ಲ. ಸಾಧ್ಯವಾಗಲನ್ನು ಸಾಧಿಸಿ ತೋರಿಸವನೇ ನಿಜವಾದ ಗಂಡಸು ಅಂತಾರೆ. ನೀನೇನು ಕೆಲಸ ಮಾಡಿದೆಯೋ ಮುಟ್ಟಾಳ. ಈ ಗೌಡನ ಬಲಗೈ ಬಂಟ ಅಂದರೆ ಹೇಗಿರಬೇಕೆ ಗೊತ್ತೇ? ಎಂಟಾಳಿನ ಶಕ್ತಿಯ ಬಂಟನಾಗಿರಬೇಕು. ಆ ಶಕ್ತಿಕಿನ ಶಕುನಿಯಂತೆ ವ್ಯಕ್ತಿಯನ್ನು ಪ್ರವಹಿಸಿ ಕೆಲಸ ಮಾಡಬೇಕು. ಸೀತಾ, ಸೀತಾ, ಲೇ ಸೀತಾ, ಸೀತಾ ಅಣಬ್ಯಾಡ್ರಿ ಅಪ್ಪ, ಅಣಬ್ಯಾಡ್ರಿ. ಸೀತಾ ಅಣ್ಣ ನನಗೆ ದೊಳಗಳು ಸೀತಾಮ್ಮ ನೆನಪಿ ಬರ್ತಾಳ್ರಿ ಅಪ್ಪ. ಚಂದಾಗ ಸೀತಾಪತಿ ಅಂತ ಕರೀರಿ. ಆ ರೈತರ ಭೂಸ್ವಾಧೀನ ಬಗ್ಗೆ ನೀನೇನು ಪ್ರತಿಕ್ರಿಯಿಸಿದೆಯೋ ಅಲ್ಲಿ ಭೂಮಿ ಕೊಡಲು ಒಪ್ಪಿದವರೆಷ್ಟು, ಒಪ್ಪದಿರದವರೆಷ್ಟು? ಅಪ್ಪ ಗೋಡ್ರ, 12 ಜನ ಒಪ್ಪಿಗೆ ಕೊಡ್ತೇವಂದ್ರಿ, ಆದ್ರ 4 ಭಾಗದ ಜನ ಒಪ್ಪಲಿಲ್ರಿ. ಮಕ್ಕಳು ನಮ್ಗ ಧಿಕ್ಕಾರ ಕುಯ್ಬಿಟ್ರಿ ಅಪ್ಪ. ಆದರೆ ಎಂಬ ಪದರದ ಬಿಟ್ಟು ಬಿಡು ಸೀತಾಪತಿ. ಅದು ಏನಂತ ಬೇಗ ಹೇಳು. ಅವರ ಆ ಕಾರಣಕ್ಕೆ ಅಡ್ಡಿಯಾದವರ ತಲೆಯನ್ನೇ ತೆಗೆಸಿ ಬಿಡುತ್ತೇನೆ. ತಲೆ ಅಷ್ಟೇ ಯಾಕೆ ಗೌಡ್ರೆ? ಈ ಅಂತರದಿಂದ ಕುಣಿದರು ಅವರನ್ನು ಸ್ವತಂತ್ರವಾಗಿ ಹಾರಾಡದೆ ಬಿಡಲಾರೆ. ನಾನೇ ಬಲ್ಲಿದವನೆಂದು ಅವನೆಲ್ಲಿಗೆ ಹಕ್ಕಿತರ ಹಾರಿ ಹೋದರು ರೆಕ್ಕೆ ಬಲಿತ ಗರಡನಾಗಿ ಮೇಲಕ್ಕೆ ಹಾರಿ ಆತನ ತಲೆ ತಂದು ನಿಮಗೆ ಒಪ್ಪಿಸ್ತೀನಿ. ಈ ಪೊಲೀಸ್ ಗೌಡನಿಗೆ ಅವರ ತಲೆ ಬೇಕು ಒಂದು, ಎಲ್ಲ ಅವರ ನೆಲ ಬೇಕು ಒಂದು, ಎರಡರಲ್ಲಿ ಒಂದು ಮಾಡಿ ತೋರಿಸಲೇಬೇಕು. ಸಾಧ್ಯವಿಲ್ಲ. ನೀನು ಎಮ್ಮೆಲೆ ಇದ್ದಾನೆ ಅಂದ್ರೆ ರೈತರ ಆಸ್ತಿ ಕಿತ್ತುಕೊಳ್ಳಲು ನಿನಗೂ ಸಾಧ್ಯವಿಲ್ಲ, ಈ ನಿನ್ನ ಮಂತ್ರಿಗಳಿಗೂ ಸಾಧ್ಯವಿಲ್ಲ. ನೀನೆಷ್ಟೇ ನಿನ್ನ ಕುತಂತ್ರದ ಬುದ್ಧಿಯಿಂದ ನಿನ್ನ ಚೀಲಗಳನ್ನು ಬಿಟ್ಟು ನಮ್ಮ ರೈತರಿಗೆ ಕಿರುಕುಳ ಕೊಡಿಸಿದರೆ ಆ ಕಿರುಕುಳಕ್ಕೆ ಹೆದರುವಷ್ಟು ಹೇಳಿಗಲ್ಲ ನಮ್ಮ ರೈತರು. ಲೇ ಗೌಡ, ಆ ಭೂಮಿಯಲ್ಲಿ ನಿನಗೆ ಒಂದು ಹಿಡಿ ಮಣ್ಣು ಕೂಡ ಕೊಡುವುದಿಲ್ಲ ಮಗನೇ. ಎಚ್ಚರ! ಲೇ ಬೀರ, ನಾನ್ಯಾರು ಎಂತವನೆಂಬುದು ಅರಿಯದೆ ನೀನು ಮಾತನಾಡಿದರೆ ಹರಿನಾಮ ಸರಣಿ ಇಲ್ಲದೆ ನಿನ್ನನ್ನು ಯಮನ ಹಾದಿ ಇಡಿಸಿ ಬಿಡುವೆ ಮಗನೇ. ನೀನು ಎತ್ತರ. ಲೇ ನಕರೇಗೌಡ, ಬಾಯಿಪಿಗೆ ಹಿಡಿದು ಮಾತನಾಡು ಮಗನೇ. ನಾನು ಯಾರು ಎಂತವನು ಎಂಬುದನ್ನು ಅರಿಯದೆ ಕೋಲಿನ ಥರ ಮಾತನಾಡಿದರೆ ಕುರಿ ಬಾಲ್ಯದ ಟಗರು ಗೆಡ್ಡೆ ಟಗರಾಗಿ ನೀನು ಅದಕ್ಕೆ ಗುದ್ದಿಕೊಳ್ಳುತ್ತದೆ. ಇವ ನಿನ್ನಂಗ ಸಪ್ಪಣೆ ಬ್ಯಾಳಿ ಬೀರನಲ್ಲೇ ಸಿಕ್ಕಂತ ಕುರಿ ಹಾಲು ಕುಡಿದು ಕೆಚ್ಚದ ಬೆಳೆಸಿಕೊಂಡಿರುವ ಚೋಟಿ ಮೆಣಸಿನಕಾಯಿ ಕಾರ.
ಗೋಡ್ರ ಯಾಕ ಮಾತಿಗೆ ಮಾತು ಬೆಳೆಸಿ ಈ ಕೆಲಸ ಮಾಡ್ಕೋತೀರಿ ಅಪ್ಪ ಬರ್ರಿಲೆ ಅಷ್ಟು ಮಾಡಿಬಿಡ್ರಲ್ರಿ ವೆರಿ ಗುಡ್. ನೋಡು ಬೀರ, ಆವೇಶದಲ್ಲಿ ಮಾತನಾಡಿ ಅಲ್ಪನಾಗಬೇಡ. ನನ್ನೊಂದಿಗೆ ನಿನ್ನ ಸ್ನೇಹ ಗಟ್ಟಿ ಮಾಡಿಕೊಂಡರೆ ನಿನ್ನನ್ನು ಯಾರು ಮುಟ್ಟಿ ಮಾತನಾಡಿಸುವಷ್ಟು ಶ್ರೀಮಂತನಾಗಿ ಮಾಡಿಬಿಡುತ್ತೇನೆ ಈ ನಾಡಿನಲ್ಲಿ. ಯಾಕಂದ್ರೆ ಅಲ್ಲಿ ಹೋಗುತ್ತಿರುವ ಗೋಮಾಳ 300 ಎಕರೆ ಗೋಮಾಳ ನಿನ್ನದು ಅಲ್ಲ, ನನ್ನದು ಅಲ್ಲ. ಅಲ್ಲಿ ಹೋಗುತ್ತಿರುವ 400 ಎಕರೆ ಜಮೀನ್ ನಿನ್ನದು ಅಲ್ಲ, ನನ್ನದು ಅಲ್ಲ. ನೀ ಹೂ ಅಂತ ಮಾತು ಕೊಡು, ಎಷ್ಟು ಹಣ ಬೇಕು ಕೇಳು, ಜಗದ ಮೇಲೆ ಕೊಟ್ಟು ಬಿಡುತ್ತೇನೆ. ಸಾವುಕಾರ, ನಿನ್ನ ಮಾತಿಗೆ ನಗಬೇಕು ಅಳುಬೇಕು ನನಗೆ ಒಂದು ತಿಳಿಯಲಾಗಿದೆ. ಅಳಬಾರದಪ್ಪ, ಹಣ ಮಾಡಿಕೊಂಡು ಈ ಜಗದಲ್ಲಿ ನಗಬೇಕು. ಇಲ್ಲ ಅಂದ್ರೆ ನಿನಗೆ ದಡ್ಡ ಸುಳಿ ಮಗ ಅಂತಾರೆ. ನಿನ್ನ ಕೈಯಿಂದ ಲಂಚ ತಿಂದು ದನ ಕುರಿಗಳ ಮೇಯಿಸುತ್ತಿರುವ ಗುಡ್ಡ ಹಾಳು ಮಾಡಿಕೊಳ್ಳಕ್ಕೆ, ರೈತರ ಆಸ್ತಿಯನ್ನು ನಿನ್ನ ಸ್ವತ್ತು ಮಾಡುವುದಕ್ಕೆ ನಾಯನು ನಿನ್ನಂಗೆ ಲಂಚ ತಿನ್ನು ರಾಜಕಾರಣಿ ಅಲ್ಲಲೇ. ಸೀತಾ ಮಾತಿಗೆ ಸಾಕ್ಷಿ ಮಾಡುವ ರೈತರ ಬೆನ್ನಿಗೆ ಬೆನ್ನಾಗಿ ನಿಂತು ಸತ್ತ ಕುರಿಯನ್ನು ಹೊತ್ತು ಮಾರುವ ನೀಯತ್ತಿನ ಕುರುಬಾದ್ರ ಹುಚ್ಚರ ಹಾಗೆ ಎತ್ತರ ತಪ್ಪಿ ಮಾತಾಡಿ ಬಯಸಿ ಬಂದದ್ದನ್ನು ತಿರಸ್ಕರಿಸಿ ಹಾಳಾಗಬೇಡ. ಹಣ ಪಡೆದುಕೊಂಡು ನಿನ್ನ ಗುಣ ಉಳಿಸಿಕೋ. ಅಪ್ಪ ಇಲ್ಲ ಅಂದ್ರೆ ನಿನ್ನ ಹಣಕ್ಕೆ ಹಣಾನು ಹೋಗುತ್ತೋ, ಮುಂದೆ ನಿನ್ನ ಹೆಣಾನು ಹೋಗುತ್ತೋ. ಲೇ ಸೀತಾಪತಿ, ಎತ್ತರದಿಂದ ಮಾತನಾಡುವ ಮಗಳೇ, ನೀ ನನ್ನ ಹಣ ಹೋಗುವ ಮುನ್ನ ನಿಮ್ಮ 3 ಮಂದಿ ಹಣ ಒಯ್ದು ನನಗೆ ಚೆನ್ನಾಗಿ ಗೊತ್ತಿದೆ. ಇದು ಅಂದಿನ ವೀರ ಸಿಂಧೂರ ಲಕ್ಷ್ಮಣ, ಸಂಗೊಳ್ಳಿ ರಾಯಣ್ಣ, ಛತ್ರಪತಿ ಶಿವಾಜಿ ಅವರ ಚರಿತ್ರೆಯ ಸ್ಫೂರ್ತಿಯಲ್ಲಿ ಬೆಳೆದ ಗಂಡದ ದೇಹ. ನಿಮಗೆ ಕೊನೆಯದಾಗಿ ಮರ್ಯಾದೆಯಿಂದ ಹೇಳಿ ಹೋಗಕ್ಕೆ ಬಂದೀನಿ. ಆ ಗೋಮಾಳ ದನ ಕುರಿಗಳ ಸೊತ್ತು, ಈ ಭೂಮಿ ಈ ಜಗಕ್ಕೆಲ್ಲ ಅನ್ನ ಹಾಕುವ ರೈತನ ಸೊತ್ತು. ತಾಕತ್ತಿದ್ರೆ ಮುಟ್ಟಲೆ ಬಾರ್ತೇನೆ. ಸೀತಾಪತಿ, ಏನು ಸೊಕ್ಕಿನಿಂದ ಮಾತನಾಡಿ ಹೋದಲ್ಲೇ ಈ ಮಗ ಬೀರ. ಹಾಕಿದಕ್ಕೊಂದು ಪ್ಲಾನ್. ಹಾಕಿದ್ರೆ ನಿನ್ನ ಪ್ಲಾನ ಸೀದಾವ ನೇಣಿಗೆ ಶರಣಾಗ್ಬೇಕು ನೋಡ. ಹಾಕ ಈ ಕತ್ತಿಗೆ ವಯಸ್ಸಾತ ನಿನಗೇನ ಬುದ್ಧಿ ಬರ್ಲಿಲ್ಲಲೇ. ನೋಡ್ರ ಬರ್ರಿ ಅಷ್ಟ ಮಾಡಿದ್ರೆ ನಮ್ಮ ಎಲ್ಲಾ ಕೆಲಸ ಸಕ್ಸಸ್ ಆಗಿ ಹೋಗ್ಬಿಡ್ತಾವ ನೋಡ್ರಿ ಅಪ್ಪ. ಆ ಬಡ ನೋಡು ಸೀತಾಪತಿ, ಆ ಬಡ ಬಿಕಾರಿಗೆ ನನ್ನ ತಂಗಿ ಕೊಡುವುದೇ. ಛೇ, ವಾಪಸ್ ತೆಗೆದುಕೊಂಡು ಬಿಡು ಸೀತಾಪತಿ ಈ ನಿನ್ನ ಅಪಸರದ ಮಾತನ್ನು. ನಾನಾರು ಯಪ್ಪ ನೀವು ನಾಡ್ಗೋಡ್ರಿ, ಎಮ್ಮೆಲಿ ಹಣ್ಣುದಿಲ್ಲಿ ಕುಂತಾರ್ಗೆ ಎಲ್ಲಾರಿಗೆ ಗೊತ್ತೈತ್ರಿ ಅಪ್ಪ. ಆದ್ರ ಮುಂದೊಂದು ದಿನ ನನ್ನ ಮಾತ ನೆನೆಸ್ತೀರಪ್ಪ ಜಾಕಿ. ನಮಸ್ಕಾರ ಗೌಡ್ರೆ. ಓಹೋ, ರೈತ ನಾಯಕನ ತಮ್ಮ ಬಾಮರಿ, ನನ್ನಿಂದ ಏನು ಕೆಲಸ ಆಗ್ಬೇಕಾಗಿತ್ತು? ಅದೇನಿಲ್ಲ ಗೌಡ್ರೆ, ನಾನು IPS ಓದ್ಬೇಕಂತ ಮಾಡಿದ್ದೇನೆ. ಅದಕ್ಕಾಗಿ ತಮ್ಮಿಂದ ಒಂದು ಸಹಾಯವಾಗಬೇಕಾಗಿದೆ. ಗೋಡ್ರ ಡಾಕ್ಟರ್ ಹೇಳಿದ್ದು ಹಾಲು ಅನ್ನ, ರೋಗಿ ಬಯಸಿದ್ದು ಹಾಲನ ರೇಪ. ಗೌಡ್ರಿ, ಇವರ ಒಂದು ಕೆಲಸ ಮಾಡಿ ಮುಂದೆ ಮಜಾ ನೋಡಿ ಗೌಡ್ರಿ. ಒಂದು ಕೆಲಸ ಯಾಕೋ, ಅವನ 10 ಕೆಲಸ ಮಾಡುತ್ತೇನೆ. ಯಾಕಂದ್ರೆ ಈ ಶಶಿಧರ ನಮ್ಮ ಹುಡುಗ. ಗೌಡ್ರೆ, ನನ್ನ ಮೇಲೆ ಇಷ್ಟೊಂದು ಅಭಿಮಾನವೇ? ಓದುವವರ ಮೇಲೆ ಅಭಿಮಾನ ಪಡುವುದೇ